ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಎಲ್ಲರೂ ಬಂದು ಶುಭ ಹಾರೈಸಿದ್ದಾರೆ. ಈ ಹುಟ್ಟುಹಬ್ಬದ ದಿನ ಅವರಿಗೂ ನಾನು ಶುಭ ಹಾರೈಸ್ತೀನಿ. ಯಾಕೆ ಅಂತಂದರೆ ಪ್ರತಿ ವರ್ಷವೂ ಬಂದು ನಮ್ಗೆ ಹಾರೈಸಿ ಕಳಿಸ್ತಾ ಇದ್ದಾರೆ. ಆದ್ದರಿಂದ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾವುದನ್ನ ಒಂದು ಅಧಿಕಾರ ಇರಬೇಕು, ಅಧಿಕಾರ ಇದ್ದಾಗೆ 4 ಜನಕ್ಕೆ ಸಹಾಯ ಮಾಡೋಕ್ಕಾಗೋಂಥದ್ದು. ಸೊ ಹಾಗಾಗಿ ಬೇಗ ಅವ್ರಿಗೊಂದು ಅಧಿಕಾರವನ್ನು ಸಿಕ್ಕಲಿ. ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದೇ ಬರ್ತದೆ. ನಮ್ಮ ಸರ್ಕಾರ ಬಂದು ಅವ್ರಿಗೊಂದು ಅಧಿಕಾರ ಸಿಕ್ಕಬೇಕು. ಅವ್ರು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಜನಪ್ರತಿನಿಧಿಯಾಗಿ ಕಾರ್ಯ ನಿರ್ವಹಿಸಬೇಕು ಅಂತೇಳಿ ನಮ್ಮ ನಾಯಕರ ವಿನಂತಿ ಮಾಡ್ಕೊಳ್ತೀನಿ. ಅವರಿಗೆ ಭಗವದ್ಗೀತೆ ಪಂಚಕರ್ಮ ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ನೀಡಲಿ ಅಂತೇಳಿ ನಾನು ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಶುಭವನ್ನು ಕೋರ್ತೀನಿ. ನಮ್ಮ ಮಂಜಣ್ಣನವರ ಹುಟ್ಟುಹಬ್ಬ ಇಡೀ ಹೊಸಕೇರಳ್ಳಿ ಮತ್ತು ನಮ್ಮ BJP ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಪ್ರತಿಯೊಬ್ಬರಿಗೂ ಕಡೆಯಿಂದ ನಮ್ಮ ಪ್ರೀತಿ ಅಣ್ಣನಾದ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವಿ ಅವ್ರಿಗೆ ಅಂದ್ಕೊಂಡಿದ್ದೆಲ್ಲನೂ ಅವ್ರ ಜೀವನದಲ್ಲಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅವರು ಭಾಳ ಒಳ್ಳೆಯ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಮಂಜಣ್ಣ ಅಂದ್ರೆ ಒಂದು ಹೆಸರಿದೆ ಅವ್ರಿಗೆ. ಅದು ಹೇಳ್ದಂಗೆ ಅಣ್ಣ ಹೇಳ್ದಂಗೆ ಅಂಜಣ್ಣ ಹೇಳ್ದಂಗೆ ಅವ್ರು ಭಾಳ ಶ್ರಮಪಟ್ಟಿದ್ದಾರೆ. ಭಾಳ ವರ್ಷಗಳಿಂದ ಅವ್ರು ಶ್ರಮ ಪಟ್ಕೊಂಡು ಅವ್ರದ್ದೇ ಆದ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ. ನಮಗೆಲ್ಲ ಹಿರಿಯ ನಾಯಕರು ಅವರು ನಮ್ಮ ಮಾರ್ಗದರ್ಶನಕ್ಕೆ ನಮಗೆಲ್ಲ ನಮ್ಮಂಥ ಕಿರಿಯ ನಾಯಕರಿಗೆಲ್ಲ ತಮ್ಮನಾಗಿ ಜೊತೆ ಕೂಡಿಸ್ಕೊಂಡು ಅವ್ರು ನಮಗೆಲ್ಲ ಒಳ್ಳೆಯದನ್ನು ಬಯಸ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಾರೆ. ಅಂದರೆ ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನು ಕೆಲವೊಂದನ್ನು ಟಿಪ್ಸ್ ಕೊಟ್ಟಾಗ ನಾವು ಅದನ್ನು ತೊಗೋಬೇಕು. ಯಾಕಂದರೆ ಅವರ ಅನುಭವಗಳಿರ್ತವೆ. ಹಾಗೆ ನಮ್ಮ ಮಂಜಣ್ಣನವರು ನಮ್ಮ ಅದೇ ಅಂಜಣ್ಣ ಹೇಳಿದಂಗೆ ನಾವೆಲ್ಲ ಒಂದು ಕುಲ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಹೊಸಕೇರಳ್ಳಿ ವಾರ್ಡಿನ ಪ್ರತಿಯೊಬ್ಬರಿಗೂ ಸೇವೆ ಮಾಡೋಕ್ಕೆ ನಾವೆಲ್ಲ ಜೊತೆಗಿದ್ದೀವಿ. ಅಣ್ಣನ ಜೊತೆ ಅವರು ಸಹಕಾರ ಮಾಡ್ತಾರೆ ಪ್ರತಿಯೊಂದರಲ್ಲೂ. ಅವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಮಂಜಣ್ಣ. ನನ್ನ ಹೆಸರು ವಿಜಯಮ್ಮ ಅಂದ್ಬಿಟ್ಟು ನಾವು ಹೊಸಕೇರಳ್ಳಿಯವರು. ನಮ್ಮ ಮಂಜಣ್ಣ ಅವ್ರಿಗೆ ನಾವು ಪ್ರತಿ ವರ್ಷ ಬಂದು ವಿಶ್ ಮಾಡಿ ಅವ್ರಿಗೆ ಒಂದು ಕೇಕ್ ತಿನ್ಸೋದ್ರಲ್ಲಾಗಿರ್ಬೋದು, ಎಲ್ಲ ವಿಷಯದಲ್ಲೂ ನಾವು ಬಂದೇ ಬರ್ತೀವಿ, ಮಿಸ್ ಮಾಡಲ್ಲ. ಯಾವ ಊರಲ್ಲಿದ್ದರೂ ಜನವರಿ 30ನೇ ತಾರೀಕು ಮಾತ್ರ ಖಂಡಿತ ಬಂದು ಅವ್ರಿಗೆ ವಿಶ್ ಮಾಡ್ತೀವಿ. ದಾನಶೂರ ಕರ್ಣ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಒಳ್ಳೆ ಮನುಷ್ಯ. ಈ ಒಂದು ಬಡವ್ರಿಗಾಗ್ಬೋದು, ಒಂದು ಮದುವೆಗಾಗ್ಬೋದು, ಒಂದು ಫಂಕ್ಷನ್ ಏನೇ ಆಗಲಿ ಎಲ್ಲ ಫಂಕ್ಷನ್ಗೂ ಬಂದ್ಬಿಟ್ಟು ಅಟೆಂಡ್ ಆಗಿ ಅವ್ನ ಕೈಲಾಗಿದ್ದು ಏನೋ ಒಂದು ದೊಡ್ಡ ಕಾಸಾಗ್ಬೋದು, ಒಂದು ಎಲ್ಫೆ ಆಗ್ಬೋದು, ಏನಾದರೂ ಒಂದು ಖಂಡಿತ ಅವ್ರು ಮಾಡಿಕೊಡ್ತಾರೆ. ದಾನಶೂರ ಕರ್ಣ ಅನ್ನೋದ್ರಲ್ಲಿ ಬೇರೆ ಮಾತೇ ಇಲ್ಲ. ಒಳ್ಳೆ ಮನುಷ್ಯ. ನಾವು ಪ್ರತಿ ವರ್ಷ ಬಂದು ಅವ್ರಿಗೆ ವಿಶ್ ಮಾಡಿ ತಿಂಡಿ ಮಾಡಿಸ್ತಾರೆ. ತಿಂಡಿ ತಿನ್ಕೊಂಡು ವಿಶ್ ಮಾಡಿಬಿಟ್ಟು ಅವ್ರಿಗೊಂದು ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾಯಿದ್ವಿ. ದಯವಿಟ್ಟು ಅವ್ರ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ವಿಜಯ ಅಂತ. ಹೊಸಕೇರಳ್ಳಿಲಿ ನಾವು ಒಲೆಯ ಇದಕ್ಕೆ ಕಡೆಯಿಂದ BJP ಲೀಡರ್ಗಳು ನಾವೆಲ್ಲ ಒಂದೇ. ಆದರೂ ನಾವು ಯಾವುದೇ ವರ್ಷ ಆಗಲಿ ಪ್ರತಿ ವರ್ಷ ಬಂದು ಅವ್ರಿಗೆ ವಿಶ್ ಮಾಡಲಿಲ್ಲ ಅಂದರೆ ನಮಗೆ ಏನೋ ಮಂಜಣ್ಣವರು ಬರ್ತಡೇ ಅಂದರೆ ನಮಗೊಂಥರ ಹಬ್ಬ ಇದ್ದಾಗೆ. ನಾವು 6 ಗಂಟೆಗೆ ಎದ್ದು ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಬಿಟ್ಟು ಬಂದು ಅವ್ರಿಗೆ ಒಂದು ಪ್ರಸಾದ ಕೊಟ್ಟು ಒಂದು ಆಶೀರ್ವಾದ ಮಾಡೋದು ಪ್ರತಿ ವರ್ಷ ಮಾಡ್ತೀವಿ. ದೇವರು ಆಯುಸ್ಸು ಆರೋಗ್ಯ ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಂಡೆ.